ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 24 ಎಂದಿನ ಸಂಚಿಕೆಯಲ್ಲಿ. ವಿರಾಟ್, ಇದೇನಾ ನರಕ ಅಂದರೆ? ಅವಳಂದರೆ ಇಷ್ಟ. ಅವಳ ಜೊತೆ ಜೀವನ ಪೂರ್ತಿ ಬದುಕುವ ಬೆಟ್ಟದಷ್ಟು ಆಸೆ ಇದೆ. ಆದರೆ ಅವಳಿಂದ ದೂರ ಇರಬೇಕು. ಯಾಕೀಗೆ ನನ್ನ ಲೈಫ್ನಲ್ಲೇ ಆಗ್ತಿದೆ ಎಂಥವನಿಗೆ ಗೊತ್ತಿಲ್ಲದೆ ಕಣ್ಣ ಹನಿ ತುಂಬಿದು. ಶ್ರೀ ಹುಬ್ಬು ಬೇಸಿದು. ಯಾಕೆ ಖಾರ ಇದೆಯಾ? ಸಾವಿತ್ರಮ್ಮನಿಗೆ ಖಾರ ಕಡಿಮೆ ಹಾಕೋಕೆ ಹೇಳಿದ್ದೆ ಎಂದಳು. ಮುಂದೆ ವಿರಾಟ್ ತನ್ನ ತಲೆ ಆಡಿಸಿ, ಇಲ್ಲ, ನಾಲ್ಗೆ ಕಚ್ಕೊಂಡೆ ಎಂದು ಸುಳ್ಳು ಹೇಳಿದವನು ಮನದಲ್ಲೇ ಮನಸ್ಸಿಗೆ ಆಗುವ ನೋವು ನನಗೆ ಗೊತ್ತಿಲ್ಲದೆ ಕಣ್ಣೀರಾಗಿ ಹೇಗೆ ಹೊರಗೆ ಬರುತ್ತೆ. ಎಂಥ ಕನೆಕ್ಷನ್ ಇಟ್ಟಿದೆಯಾ ಗಾಡ್. ತುಂಬ ಬುದ್ಧಿವಂತ ನೀನು. ಬೇಡ ಎಂದರೂ ದೂರ ಇಟ್ಟವರನ್ನ ಜೀವನದಲ್ಲಿ ಬೇಕು ಎಂದು ಬಯಸೋ ಹಾಗೆ ಮಾಡ್ತೀಯ. ಬೇಕು ಎಂದವರನ್ನು ಕಣ್ಮರೆಯಾಗಿಸ್ತೀಯ. ಮನುಷ್ಯ ಬೇಕು ಬೇಡಗಳ ಮಧ್ಯೆ ಒಂದು ಜೀವನನ ಸೃಷ್ಟಿ ಮಾಡ್ತೀಯ. ಯಾವ ಹುಡುಗಿ ಅಂದರೆ ಹಾಗಲ್ಲ ಅಂತ ಬೈದಿದ್ನೋ ಅದೇ ಹುಡುಗಿ ಈಗ ನನ್ನ ಲೈಫ್ಗೆ ಬೇಕು ಅಂದರೂ ನನ್ನ ಕೈಗೆ ಎಟಕದ ಹೂವಾಗಿ ಮಾಡಿದೀಯ ಎಂದುಕೊಂಡು ಬೇಯಿಸದ್ದಲ್ಲೇ ಎಲ್ಲೋ ಕೂತಿರುವ ದೇವರನ್ನ, ಭಗವಂತ ಒಂದ್ಸಲ ನೀನು ಭೂಮಿಗೆ ಬಾ, ಹೀಗೆ ನಮ್ಮ ಥರ ಸಿಚುವೇಶನ್ನಲ್ಲಿ ನಿಂತು ನೋಡು, ನಿನಗೆ ನಮ್ಮ ನೋವು ಗೊತ್ತಾಗುತ್ತೆ. ಅವಳೇ ನಮ್ಮ ಜೀವನದ ಸಂಗಾತಿ ಅಂತ ಬರೆಯೋ ನೀನು ನಮ್ಮಂಥವ್ರಿಗೆ ಯಾಕೆ ಬುದ್ಧಿ ಸರಿಯಾಗಿ ಕೊಡಲ್ಲ? ಹೀಗೆ ದೂರ ಮಾಡೋ ಫಿಟ್ಟಿಂಗ್ ಯಾಕೆ ಇರ್ತೀಯ? ನೀನು ತುಂಬ ಕಿಲಾಡಿ ಕಣಯ್ಯ. ಹೆಣ್ಣಲ್ಲೇ ಜನನ ಮರಣ ಇಡುವ ನೀನು ಒಮ್ಮೊಮ್ಮೆ ಆ ಹೆಣ್ಣಿನ ಮಹತ್ವ ನಮ್ಮಂಥವ್ರಿಗೆ ಯಾಕೆ ತಿಳಿ ಹೇಳಿಸಲ್ಲ ಎಂದವನು ಯೋಚಿಸುತ್ತಾ ಒಮ್ಮೆ ಶ್ರೀ ಕಡೆ ದೀರ್ಘವಾಗಿ ನೋಡಿ, ಯಾಕೆ ಹೇಳಿಸಲ್ಲ? ಹೇಳ್ತಿದ್ಯಲ್ಲ ಈಗ, ಇದಕ್ಕಿಂತ ಉದಾಹರಣೆ ಬೇಕಾ ಎಂದವನು ತನ್ನಲ್ಲೇ ತಾನು ಮಂಥನ ಮಾಡ್ಕೊಳ್ತಿದ್ದಾನೆ. ಶ್ರೀ ಪೂರ್ತಿ ಊಟ ತಿನ್ನಿಸಿ ನೀರು ಎಂದು ಕುಡಿಸಿ ಟವಲ್ನಲ್ಲಿ ಬಾಯಿ ಒರೆಸಿ ಅವನ ಮುಂದೆ ಕೂತು, ಯಾರಾದರೂ ನಿಮಗೆ ಆಪೋಸಿಟ್ ಎನಿಮೀಸ್ ಇದ್ದಾರಾ ಎಂದಳು. ಇದುವರೆಗೂ ವಿರಾಟ್ ತನ್ನಲ್ಲೇ ಬೈಕೊಂಡು ದೇವರ ಗುಣದಾನ ಮಾಡುತ್ತಿದ್ದವನು ಅವಳ ಮಾತು ಕೇಳಿ, ಯಾಕೆ, ವಾಟ್ ಹ್ಯಾಪನ್ ಎಂದ ಹುಬ್ಬು ಬೇಸಿತು. ಶ್ರೀ ಅದನ್ನು ನಾನು ಕೇಳಬೇಕು. ಏನಿದೆಲ್ಲ? ಒಂದಲ್ಲ ಎರಡಲ್ಲ, ಮೂರು ಸಲ ಅಟ್ಯಾಕ್ ಆಗಿದೆಯಂತೆ. ಇದನ್ನು ಯಾಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಿಟ್ಟಿಲ್ಲ? ಹೀಗೆ ಮಾಡಿದವರು ಯಾರು ಅಂತ ಗೊತ್ತಾ ಎಂದಳು ಗಂಭೀರವಾಗಿ ಕೂತು. ಈಗ ಅವನ ಮುಂದೆ ಸಾಧಾರಣ ಶ್ರೀ ಆಗಿ ಕೂತಿಲ್ಲ, IPS ಶ್ರೀನಿಕಾ ಆಗಿ ಕೂತಿದ್ದಾಳೆ. ವಿರಾಟ್ ಮನದಲ್ಲೇ ಅದೇ ಅಂದ್ಕೊಂಡೆ, ಕರೆಯದೆ ಈಕೆ ಬಂದು ಊಟನೂ ಮಾಡಿಸಿದ್ಲಲ್ಲ ಅಂತ. ಅದಕ್ಕೆ ಇದ ಮ್ಯಾಟರು ಎಂದು ಗಂಟಲು ಸರಿ ಮಾಡಿಕೊಂಡು, ಅದು ನನಗೆ ಡ್ಯಾಡ್ ಹೋದ್ಮೇಲೆ ಕೆಲವು ರೈವಲ್ಸ್ ಹುಟ್ಕೊಂಡಿದ್ದಾರೆ ಎಂದ ಸಿಂಪಲಾಗಿ. ಶ್ರೀ, ಅವ್ರು ಯಾರು ಅಂತ ಗೊತ್ತಾ ಎಂದಳು ಮತ್ತೆ ಗಂಭೀರವಾಗಿ. ವಿರಾಟ್, ಅದು ಏನಿಲ್ಲ, ಒಬ್ಬ ಆಗಾಗ ಹೀಗೆ ತೊಂದರೆ ಕೊಡ್ತಾನೆ ಎಂದು. ಓಕೆ, ನಿದ್ದೆ ಬರ್ತಿದೆ ಎಂದು ಮಲಗೋಕೆ ನೋಡಿದವನಿಗೆ ಸಪೋರ್ಟ್ ಇಲ್ಲದೆ ಮಲಗೋಕೆ ಆಗ್ತಿಲ್ಲ. ಶ್ರೀ, ಇವರನ್ನು ಕೇಳಿದ್ರೆ ವೇಸ್ಟ್ ಎಂದುಕೊಂಡು ಸಪೋರ್ಟ್ ಕೊಟ್ಟು ಮಲಗಿಸಿದ್ಲು. ಅವನು ಕಣ್ಣು ಮುಚ್ಚಿ ಹೊಳಗೊಳಗೆ ಬೇಯೋ ಬದುಕು ಯಾಕೆ ದೇವ್ರೆ, ತನ್ನ ಪರಿಸ್ಥಿತಿಗೆ ತಾನೇ ಮರಗಬೇಕು ಎಂದು ಯೋಚಿಸುತ್ತಾ ಹೀಗೆ ನಿದ್ದೆಗೆ ಚಾರ್ದ. ಗಾಢ ನಿದ್ದೆಯಲ್ಲಿ ವಿರಾಟ್ ಪೆಟ್ಟಾಗಿರುವ ಶೋಲ್ಡರ್ ಕಡೆ ತಿರುಗಿ ನೋವಲ್ಲಿ ಎಂದು ಮುಖ ಕಿವುಚಿ ಕಣ್ಬಿಟ್ಟು ನೋಡ್ದ. ಅಲ್ಲಿ ಯಾರೂ ಇರಲಿಲ್ಲ. ಅವನ ಕೈಯಿಂದ ಬ್ಲಡ್ ಬರ್ತಿತ್ತು. ತನ್ನ ಪಕ್ಕ ಇದ್ದ ಫೋನ್ ಸಹಾಯದಿಂದ ಡಾಕ್ಟರ್ನ ಕರೆದ. ಅವ್ರು ಬಂದು ನೋಡಿದ್ರು. ಮತ್ತೊಮ್ಮೆ ಡ್ರೆಸ್ಸಿಂಗ್ ಮಾಡಿ ಗಾಯ ಇನ್ನೂ ಹಸಿ ಇದೆ, ಹುಷಾರು ಎಂದು ಹೋಗ್ತಾರೆ. ವಿರಾಟ್ ಆ ನೋವಲ್ಲಿ ಡ್ರೆಸ್ಸಿಂಗ್ ಮುಗಿಸ್ಕೊಂಡು ಮಲಗಿದವನಿಗೆ ಯಾಕೋ ಫಂಟಿ ಅನಿಸಿತು. ವಿರಾಟ್ ದೊಡ್ಡ ಫ್ಯಾಮಿಲಿ, ಬೇಕಾದಷ್ಟು ದುಡ್ಡಿದೆ, ಬಟ್ ನನಗಾಗಿ ಯಾರಿದ್ದಾರೆ? ಜನ್ಮ ಕೊಟ್ಟ ಮಗನನ್ನು ಮಾತಾಡಿಸ್ತಾ ತಾಯಿ, ಮಕ್ಕಳು ಚಿಕ್ಕವು, ಇನ್ನು ಹೆಂಡ್ತಿ ಎಂದು ನಿಟ್ಟುಸಿರು ಬಿಟ್ಟು
ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಎಂದುಕೊಂಡು ಕಣ್ಣು ಮುಚ್ಚಿದ. ಅಷ್ಟೊತ್ತಿಗೆ ಡೋರ್ ಲಾಕ್ ಓಪನ್ ಆದ ಶಬ್ದ ಆಗಿ ತಿರುಗಿ ನೋಡ್ದ. ಅಲ್ಲಿ ಶ್ರೀ ನಿಂತಿದ್ಲು. ಅದು ಕೂಡ ಕೈಯಲ್ಲಿ ಸ್ವಲ್ಪ ಹಣ್ಣು ಹಿಡಿದು. ವಿರಾಟು ಇವಳು ಹೋಗಿಲ್ವಾ ಎಂದು ಯೋಚಿಸುವಾಗಲೇ, ಏನಾಯಿತು? ಡಾಕ್ಟರ್ ಹೇಳಿದ್ರು ಬ್ಲಡ್ ಬಂದಿತ್ತಂತೆ ಎಂದು ಅವನ ಪಕ್ಕ ಆ ಕಡೆ ತಿರುಗದಂತೆ ಪಿಲ್ಲ ಇಟ್ಟು, ಈಗ ಸರಿಯಾಗುತ್ತೆ ಎಂದು ಮಲಗಿ ಎಂದು ಹಣ್ಣು ತಿಂತೀರಾ ಎಂದಳು. ವಿರಾಟ್ ಬೇಡ ಎಂದವನು ಕತ್ತಾಡಿಸಿ ಕಣ್ಣು ಮುಚ್ಚಿದವ ತಾನು ಶ್ರೀನ ಹುಡುಕೋಕೆ ಉಡುಪಿಗೆ ಹೋಗಿದ್ದು ನೆನೆದ. ಅಲ್ಲಿ ಉಡುಪಿಲಿ ಶ್ರೀ ಮನೆ ಎಲ್ಲಿದೆ ಎಂದು ತಿಳಿಯದ ವಿರಾಟ್ ಫೋಟೋ ಹಿಡಿದು ಹುಡುಕ್ತಿದ್ದ. ತುಂಬ ಸಮಯ ಅವನ ಹುಡುಕಾಟದ ನಂತರ ಅಲ್ಲೇ ಆಟೋ ಸ್ಟ್ಯಾಂಡ್ನಲ್ಲಿ ವಾಸುದೇವ್ ಮನೆ ಬಗ್ಗೆ ತಿಳಿತು. ವಿರಾಟ್ ಅಂತೂ ಸಿಕ್ಕಿದ್ಲು ಎಂದು ಹೋಗುವ ಹುಡುಗನಿಗೆ ಹೆದರಾಗಿತ್ತು ಮುಚ್ಚಿದ ಮನೆ. ಅವನು ಆ ಮನೆ ಪಕ್ಕದ ಮನೆ ಬಳಿ ವಿಚಾರಿಸ್ದ. ಅವರು ನೀವೇನಾಗಬೇಕು ಎಂದಾಗ ವಿರಾಟ್ ಸ್ವಲ್ಪ ಮುಜುಗರದಲ್ಲಿ ಶ್ರೀನಿಕ ಗಂಡ ಎಂದ. ಅವರು ವಿರಾಟ್ನ ಮಹಿಳೆಯಿಂದ ಕೆಳಗೆ ಒಮ್ಮೆ ನೋಡಿ, ನೀವು ಶ್ರೀ ಗಂಡನಾ ಎಂದ ಲೇಡಿ. ಸ್ವಲ್ಪ ಯೋಚಿಸಿ, ಅಂದರೆ ವಾಸುದೇವ್ ಅವರು ಆ ಹುಡುಗಿಗೆ ಮದುವೆ ಫಿಕ್ಸ್ ಮಾಡಿದ್ರಾ ಎಂದರು ಗೊಂದಲದಲ್ಲೇ. ವಿರಾಟ್ ತನ್ನ ಹಣೆಯನ್ನು ಹುಚ್ಚುತ್ತಾ, ಹಾಂ ಹೇಳಿ ಈಗ ಎಂದ. ಅವರು ಅದೇ ಅಂದ್ಕೊಂಡೆ, ಶ್ರೀಗಂಡ ಹಾಗಿದ್ರೆ ಶ್ರೀ ಯಾಕೆ ವಾಸುದೇವ್ ಚಿತೆಗೆ ಬೆಂಕಿ ಇಡ್ತಿದ್ಲು ಅಂತ ಎಂದರು. ವಿರಾಟ್ಗೆ ಆ ಮಾತು ಕೇಳಿ ಶಾಕ್ ಆಗಿತ್ತು. ವಾಟ್, ವಾಸುದೇವ್ ಡೆತ್ ಆದ್ರಾ ಎಂದ ಶಾಕ್ನಲ್ಲೇ. ಅವರು ನಿಮಗೆ ಗೊತ್ತಿಲ್ವಾ, ಆ ಹುಡುಗಿ ಒಂದೇ ಎಲ್ಲ ಕಾರ್ಯ ಮುಗಿಸಿ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ ಎಂದರು. ವಿರಾಟ್ಗೆ ಈಗಾಗಲೇ ದೊಡ್ಡ ಶಾಕ್ ಆಗಿತ್ತು. ಇನ್ನು ಈಗ ಇನ್ನೊಂದು ಶಾಕಿಂಗ್ ವಿಷಯ. ಅವಳು ಹೋಗಿ ಆಲ್ರೆಡಿ 5 ದಿನ ಕಳೆದೋಗಿತ್ತು. ವಿರಾಟ್ ಅವ್ರಿಗೆ ರಿಲೇಟಿವ್ ಯಾರಾದರೂ ಇದ್ದಾರಾ ಎಂದಾಗ ಅವರು ವಾಸುದೇವ್ ಬಗ್ಗೆ ಪೂರ್ತಿ ವಿವರ ಹೇಳುವಾಗ ಆ ಪಕ್ಕದ ಮನೆಯವರು ವಾಸುದೇವ್ ಪಟ್ಟ ಕಷ್ಟ ಶ್ರೀ ತಾಯಿ ವನಿತಾ ಅವರ ಬಗ್ಗೆ ಕೂಡ ಹೇಳ್ತಾರೆ. ತಾಯಿ ತವರು ಮನೆ ಇದೆ, ಒಮ್ಮೆ ನೋಡಿ ಎಂದರು. ಆ ಕೆಟ್ಟ ಹೆಂಗಸು ಶ್ರೀನ ತನ್ನ ವಶಕ್ಕೆ ತಗೊಳ್ಳೋಕ್ಕೆ ವಾಸುದೇವ್ ಸಾಲ ತೀರಿದ್ರೂ ಇನ್ನೂ ಕೊಡಬೇಕು ಅಂತ ಶ್ರೀನ ದಂಧೆಗೆ ಇಳಿಸೋಕ್ಕೆ 1 ದಿನ ಸಮಯ ಕೊಟ್ಟಿದ್ಲು. ಪಾಪದ ಹುಡುಗಿ ಎಲ್ಲೋದ್ಲೋ ಏನೋ ಎಂದರು. ಆಗ ವಿರಾಟ್ ಅಲ್ಲಿ ವಾಸುದೇವ್ಗೆ ತೊಂದರೆ ಕೊಟ್ಟ ಹೆಂಗಸನ್ನು ಹುಡುಕಿಸ್ದ. ವಿರಾಟ್ ಪೊಲೀಸ್ನವರ ಸಹಾಯದಲ್ಲಿ ಶ್ರೀ ಬಗ್ಗೆ ವಿಚಾರಿಸಿದ. ಆ ಲೇಡಿ, ಇಲ್ಲ ಸಮಯ ಕೊಟ್ಟಿದ್ದು ನಿಜ, ಆದರೆ ಆ ಹುಡುಗಿ ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ ಎಂದಳು ಹೆದರುತ್ತಾ. ಆದರೂ ವಿರಾಟ್ ಅವಳನ್ನು ಸುಮ್ಮನೆ ಬಿಡದೆ ಆ ಮನೆ ಮೇಲೆ ಪೂರ್ತಿ ರೈಡ್ ಮಾಡಿಸಿ ಇನ್ನು ಯಾವತ್ತೂ ಅವರು ಹೊರಗೆ ಬಾರದಂತೆ ಬೇರೆ ಕೇಸ್ಗಳನ್ನು ಫಿಟ್ ಮಾಡಿ ಲಾಕ್ ಮಾಡಿಸ್ದ. ಅಲ್ಲಿಂದ ಶ್ರೀ ಅಜ್ಜಿ ಮನೆಗೆ ಪಯಣ ಮಾಡಿದ. ಅಲ್ಲೆಲ್ಲಾದರೂ ಸಿಗ್ತಾಳೇನೋ ಎಂದು. ಅಲ್ಲೂ ಶ್ರೀ ತಂದೆ ಸತ್ತಿರೋ ವಿಷಯನೇ ಗೊತ್ತಿಲ್ಲ. ಅದನ್ನು ನೋಡಿದ ವಿರಾಟ್, ಅಂದರೆ ಇವ್ರಿಗೂ ಏನೂ ಹೇಳಿಲ್ಲ ಎಂದರೆ ಇವರು ಕೂಡ ಶ್ರೀಗೆ ತೊಂದರೆ ಕೊಟ್ಟಿದ್ದಾರೆ ಎಂದು ಅವರಿಗೂ ಬೈದು ಬಂದ. ಇಡೀ ಸುತ್ತಮುತ್ತ ಪ್ಲೇಸ್ಗಳನ್ನೆಲ್ಲ ಹುಡುಕಿಸಿದ್ರು ಹುಡುಗಿ ಒಂದು ಸುಳಿವೂ ಇಲ್ಲ. ಪಬ್ಲಿಕ್ ಮಾಡೋಕ್ಕೆ ಅವಳಿಗೇನಾದರೂ ತೊಂದರೆ ಆದರೆ ಅನ್ನೋ ಭಯ. ಅವನಿಗಾದ ನೋವು ಹತಾಶೆ ಅಷ್ಟಿಷ್ಟಲ್ಲ. ಎಲ್ಲೂ ಸುಳಿವು ಸಿಗದೆ ಬೇಸರದಲ್ಲೇ 2 ವರ್ಷ ಶ್ರೀಗಾಗಿ ಹುಡುಕಿ ಸೋತ. ಕೊನೆಗೂ ಅವನಿಗೆ ಒಂದು ಸುಳಿವು ಸಿಕ್ಕಿತು. ಅದು ಕೂಡ ತಾನು ಬಯಸದೆ ಬಂದ ಭಾಗ್ಯ ಎಂದರೂ ತಪ್ಪಾಗಲಾರದು. ಅದೇ ಚಿತ್ರ ಅವರ ಒಂದು ಫೋನ್ ಕಾಲ್ನಿಂದ. ವಿರಾಟ್ 2 ವರ್ಷ ಹುಡುಕಿ ಸೋತ ಮೇಲೆ ವಿರಾಟ್ ಹೋಗಿದ್ದೆ ಡೆಲ್ಲಿ ಟ್ರೈನಿಂಗ್ ಅಕಾಡೆಮಿಗೆ. ಅಲ್ಲಿ ಚಿತ್ರ ಅವರನ್ನ ಮೀಟ್ ಮಾಡ್ದ. 2 ವರ್ಷ ಆದಮೇಲೆ ಸಿಕ್ಕಳು ಎಂದು ಚಿತ್ರ ಅವರ ಬಳಿ ಶ್ರೀ ಎಲ್ಲಿ ಮೇಡಮ್ ಎಂದು ವಿಚಾರಿಸಿದಾಗ ಚಿತ್ರ ಅವರು ಕೆಲವು ಕಂಡೀಷನ್ ಮೇಲೆ ಶ್ರೀನ ತೋರಿಸ್ತಾರೆ. ವಿರಾಟ್ಗೆ ಆ ಕಂಡೀಷನ್ ಏನೂ ಇದ್ದರೂ ಓಕೆ, ಮೊದಲು ನಾನು ಅವಳನ್ನು ನೋಡಬೇಕು ಎಂದ. ಚಿತ್ರ ಅವರು ಸರಿ ಬನ್ನಿ ವಿರಾಟ್ ಎಂದು ಅವನನ್ನು ಕರ್ಕೊಂಡು ಹೋಗ್ತಾರೆ. ಶ್ರೀ ಸ್ಟೇಜ್ ಮೇಲೆ ಟಿಬೆಟ್ನಲ್ಲಿ ತುಂಬ ಮುದ್ದಾಗಿ ವಾದ ಮಾಡುತ್ತಾ ಮಾತಾಡ್ತಿದ್ಲು. ವಿರಾಟ್ ತುಂಬ ದಿನಗಳ ಮೇಲೆ ಶ್ರೀನ ನೋಡಿದ. ತುಂಬ ಖುಷಿಯಾಗಿ ಅವಳನ್ನು ನೋಡಿ ಏಕೆ ಇವಳ ಜೊತೆ ಮಾತಾಡೋದು ಎಂದು ಯೋಚಿಸುತ್ತಾ, ಇವಳ ಕೈ ಕಾಲು ಹಿಡಿದಾದರೂ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಕಸ್ಮಾತ್ ಒಪ್ಪಿಲ್ಲ ಅಂದರೆ ಎಂದು ಯೋಚಿಸಿ, ಹಾಂ ರೋಹನ್ ಅಂದರೆ ಇವಳಿಗೆ ತುಂಬ ಇಷ್ಟ, ಅವನನ್ನು ತೋರಿಸಿ ಕರ್ಕೊಂಡು ಹೋಗ್ತೀನಿ, ಒಂದ್ಸಲ ಮನೆಗೆ ಬಂದರೆ ಸಾಕು, ಹೇಗೋ ಅವಳನ್ನು ಒಪ್ಪಿಸ್ತೀನಿ
ಎಂದು ಕಾನ್ಫಿಡೆನ್ಸ್ನಲ್ಲೇ ಯೋಚಿಸ್ತಿದ್ದ. ವಿರಾಟ್ ಸ್ವಲ್ಪ ಸುಧಾರಿಸಿದ ಮೇಲೆ ಅವನು ಕೂತು ಅವಳ ವಾದ ಕೇಳ್ತಿದ್ದ. ಹೆಣ್ಣಿನ ಗುಣಗಳ ಬಗ್ಗೆ ಪರ ವಿರೋಧ ಎರಡು ವಾದಗಳಲ್ಲಿ ಶ್ರೀವಾದ ಮಾಡುತ್ತಿದ್ದಿದ್ದು ವಿರೋಧ ಜಾಗದಲ್ಲಿ ನಿಂತು. ಹೆಣ್ಣು ಅಂದರೆ ಮನೆ ಕೆಲಸ ಮಾಡೋಕ್ಕೆ ಮಾತ್ರ ಲಾಯಕಲ್ಲ, ಇದರಿಂದ ಹೊರಗೆ ಪ್ರಪಂಚ ಇದೆ ಅನ್ನೋದನ್ನು ಅವರು ತಿಳ್ಕೋಬೇಕು ಎಂದು. ಜೀವನದಲ್ಲಿ ಹೆಣ್ಣಾದವಳು ಗಂಡ ಮನೆ ಮಕ್ಕಳು ಅಂತಾನೆ ಇದ್ದರೆ ಅವ್ರಿಗೆ ಅಂತ ಯಾವಾಗ ಸ್ವತಂತ್ರ ಸಿಗೋದು? ಅವಳಿಗೂ ಪ್ರಪಂಚ ಇದೆ ಅಂತ ಯಾವಾಗ ತಿಳಿಯೋದು? ಮದುವೆ ಮುಗಿದ ಮೇಲೆ ಅವಳ ಲೈಫ್ ಮುಗಿತು ಅಂತ ಬದುಕಬೇಕಾ? ಅವಳ ಮನಸ್ಸಿಗೆ ಬೆಂಕಿ ಇಟ್ಟು ಆ ಬೆಂಕಿಯಲ್ಲಿ ತಾನು ಬೇಯಬೇಕಾ ಎಂದು ವಾದ ಮಾಡುವಾಗ ಎದುರಾಳಿ ಹುಡುಗಿ, ಏನು ಮೇಡಮ್, ಅಕಸ್ಮಾತು ನೀವು ಮದುವೆ ಆಗಿ ನಿಮ್ಮ ಗಂಡ ಅದಕ್ಕೆ ಸ್ವತಂತ್ರ ಕೊಡೋದಿದ್ರೆ ಏನು ಮಾಡ್ತೀರಾ? ಬಿಟ್ಬಿಡ್ತೀರಾ ಎಂದರು ಹಣಕಿಸುವಂತೆ. ಶ್ರೀ ಸ್ವಲ್ಪ ಸುಮ್ಮನಿದ್ದು, ಎಸ್, ನಾನು ಬಿಟ್ಬಿಡ್ತೀನಿ. ನನಗೆ ನನ್ನ ಸ್ವಾಭಿಮಾನನ ಪಣಕ್ಕಿಟ್ಟು ಹೋರಾಡೋಕ್ಕೆ ಅರ್ಥ ಸಿಗಲಿಲ್ಲ ಎಂದ ಮೇಲೆ ಇನ್ಯಾವತ್ತೂ ಆ ಮನುಷ್ಯನನ್ನು ನಾನು ನೋಡಲ್ಲ. ಅಂಥ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇದ್ದರೂ ಅವರಿಂದ ದೂರ ಇರ್ತೀನಿ. ಎಲ್ಲಿ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲ್ವೋ, ಎಲ್ಲಿ ಹೆಣ್ಣಿನ ಸ್ಥಾನಕ್ಕೆ ಚ್ಯುತಿ ಬರುತ್ತೋ, ಎಲ್ಲಿ ಹೆಣ್ಣಿನ ತ್ಯಾಗಕ್ಕೆ ಬೆಲೆ ಇಲ್ಲವೋ, ಎಲ್ಲಿ ಅವಳ ಮಾನ ಪ್ರಾಣಕ್ಕೆ ಬೆಲೆ ಇಲ್ಲವೋ ಆ ಸ್ಥಾನದಲ್ಲಿ ಹೆಣ್ಣು ಇದ್ರೂ ಸತ್ತಂತೆ ಲೆಕ್ಕ. ಪರಿಸ್ಥಿತಿ ಏನೇ ಆಗಿದ್ರೂ ಅವಳ ಮಾನ ಪ್ರಾಣಕ್ಕಿಂತ ಯಾವುದು ದೊಡ್ಡದಲ್ಲ ಎಂದು ಯಾವ ಪುರುಷ ಅವಳ ಜೊತೆ ನಿಂತು ಅವಳ ಕೈ ಹಿಡಿತಾನೋ ಅಂಥವನಿಗೆ ನನ್ನದೊಂದು ಸಲಾಂ. ಯಾವ ಪುರುಷ ಅವಳನ್ನು ಅರ್ಥ ಮಾಡಿಕೊಳ್ಳದೆ ಮೃಗವಾಗಿ ತುಚ್ಛವಾಗಿ ನಡೆಸ್ಕೊತಾನೋ ಅವನಿಗೆ ನನ್ನ ಧಿಕ್ಕಾರ ಎಂದು ಅವಳ ಕಣ್ಣಲ್ಲಿ ಎಲ್ಲಿಲ್ಲದ ನೋವು ದುಃಖ ತುಂಬಿದೆ. ಆ ಡಿಬೇಟ್ನಲ್ಲಿ ತುಂಬ ಮೌಲ್ಯಭರಿತ ವಾದ ಮಾಡಿದ ಶ್ರೀಗೆ ಮೊದಲ ಬಹುಮಾನ ಸಿಕ್ಕಿತು. ಇದನ್ನೆಲ್ಲ ಕೇಳ್ಕೊಂಡ ವಿರಾಟ್ ಹೃದಯ ಒಡೆದೋಗಿತ್ತು. ಶ್ರೀ ದೃಢ ಮಾತು ವಿರಾಟ್ ಆಶಾ ಗೋಪುರನ ಕುಸಿಯೋ ಹಾಗೆ ಮಾಡಿದ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.